ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಸಹ ಚೆನ್ನಾಗಿದ್ದೀನಿ ಅಂತ ತಿಳ್ಕೊತಾ ನಾನು ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತಂದರೆ, ಇವತ್ತು ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ, ಹಾಗೆ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ಕೊಂಡಿದ್ದೀವಿ, ಹಿರಿಯರಿಗೆ ಹೇಗೆ ಪೂಜೆ ಮಾಡಿ ಎಡೆ ಹಾಕಿದ್ದೀವಿ, ಏನೆಲ್ಲ ರೆಸಿಪಿಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ. ಪಾಯಸ, ಹುಳಿ ಸಾರು, ಅನ್ನ, ಮೊಸರನ್ನ, ಪೂರಿ, ಜೊತೆಗೆ ಮುಖ್ಯವಾಗಿ ಬೇಕಾಗಿರುವಂಥ ಬೇಳೆ, ಕಡಲೆಬೇಳೆ ವಡೆ, ಅದನ್ನು ಮಾಡ್ಕೊಂಡಿದ್ದೀವಿ. ಎಡೆಗೆ ತುಂಬ ಶ್ರೇಷ್ಠವಾದದ್ದು, ಅವ್ರಿಗೆ ಇಷ್ಟ ಆಗೋದು ವಡೆನೇ. ಅದ್ರ ಜೊತೆಗೆ ಮೊಸರನ್ನಕ್ಕೆ ನಾವು ಎಳ್ಳನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಕಪ್ಪು ಎಳ್ಳು, ಅದು ಹಿರಿಯರಿಗೆ ತುಂಬ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರ ನಾವು ಮೊಸರನ್ನಕ್ಕೆ ಎಳ್ಳನ್ನು ಹಾಕಿ ಅವ್ರಿಗೆ ನೈವೇದ್ಯ ಮಾಡ್ತಾಯಿದ್ದೀವಿ. ಯಾವುದೇ ರೀತಿಯಾದ ಪಿತೃದೇವತೆಗಳಿಗೆ ಪೂಜೆ ಮಾಡಬೇಕಾದ್ರೆ ಎಳ್ಳು ತುಂಬ ಮುಖ್ಯನೇ, ಮೊಸರನ್ನ ಕೂಡ ಮುಖ್ಯನೇ, ಅದ್ರ ಜೊತೆಗೆ ವಡೆ ಕೂಡ ಮುಖ್ಯ. ಇದೇ ರೀತಿ ನಾವು ದಕ್ಷಿಣದ ಭಾಗಕ್ಕೆ ಹಾಕಿದ್ದೀವಿ. ನಮ್ಮ ತಾತ ಫೋಟೋನ ಇಳಿಸ್ಕೊಂಡು, ಮೇಲೆ ಇದ್ದಿದ್ದ ಫೋಟೋನ ಕೆಳಗೆ ಇಳಿಸ್ಕೊಂಡು ಅವ್ರಿಗೆ ಇದು ಎಳ್ಳು ಎಣ್ಣೆ ತುಂಬ ಮುಖ್ಯವಾದದ್ದು. 2 ದೀಪ ಈ ಪೂಜೆಗೆ ಅಂತಲೇ ನಾವು ಇಟ್ಬಿಟ್ಟಿದ್ದೀವಿ. ಅದನ್ನು ದಕ್ಷಿಣ ಭಾಗಕ್ಕೆ ಮುಖ ಮಾಡಿ ದೀಪ ಬೆಳಗಿದ್ದೀವಿ. ದಕ್ಷಿಣ ದಿಕ್ಕಿಗೆ ಅಧಿಪತಿ ಯಮಧರ್ಮ ರಾಜ ಆಗಿರೋದ್ರಿಂದ ಆ ಅಪ್ಪನ್ನ ನೆನೆಸ್ಕೊಂಡು, ನಿಮ್ಮ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ, ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯ ಅಪಮೃತ್ಯು ದೋಷಗಳಾಗದೇ ಇರಲಿ ಅಂತ ನೆನೆಸ್ಕೊತ ದಕ್ಷಿಣ ದಿಕ್ಕಿಗೆ ನಾವು ದೀಪನ ಮುಖ ಮಾಡಿ ಇಡಬೇಕು. ಅದೇ ರೀತಿಯಾಗಿ ಎಡೆಗಳೆಲ್ಲ ಹಾಕಿ ಸಾಂಬ್ರಾಣಿ, ಮುಖ್ಯವಾಗಿ ಇವ್ರಿಗೆ ಧೂಪ ಜಾಸ್ತಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ದೀಪದ ಬಟ್ಲಿಂದನೂ ಧೂಪವನ್ನು ಹಾಕಿದ್ದೀವಿ. ಅದೇ ರೀತಿ ಮನೆಯಲ್ಲಿ ಕೂಡ ಕೊಬ್ಬರಿ ಚಿಪ್ಪನ್ನು ಬಳಸ್ಕೊಂಡು ಕೂಡ ಸಾಂಬ್ರಾಣಿಯನ್ನು ಹಾಕಿದ್ದೀವಿ. ಇವ್ರಿಗೆ ಸಾಂಬ್ರಾಣಿ ತುಂಬ ಇಂಪಾರ್ಟೆಂಟು. ಅದಾದ ಮೇಲೆ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಅವರು ಮನೆ ಬಾಗಿಲಿಗೆ ಬರ್ತಾರಂತೆ ಮಹಾಲಯ ಅಮಾವಾಸ್ಯೆ ದಿವಸ. ಅದಕ್ಕೋಸ್ಕರ ನಾವು ಬೆಳಗಿಂದ ಉಪವಾಸವಿದ್ದು 12 ಗಂಟೆ ಸಮಯಕ್ಕೆ ಸರಿಯಾಗಿ ನಾವು ಅವರಿಗೆ ಪೂಜೆ ಮಾಡಿ ಇವೆಲ್ಲವನ್ನು ಕೂಡ ನಮಗೆ ಭಕ್ತಾನುಸಾರ, ಶಕ್ತಿಯಾನುಸಾರ ನಮ್ಗೆ ಏನೇನು ಕೊಟ್ಟಿದೆ ನಮ್ಮ ಭಗವಂತ ಅದನ್ನೆಲ್ಲ ಮಾಡಿ ಅವ್ರಿಗೆ ನೈವೇದ್ಯ ನಿವೇದಿಸ್ತಾ ಇದ್ದೀವಿ. ಎಲ್ಲ ಇಟ್ಟು ಪೂಜೆ ಆದಮೇಲೆ ಅವ್ರನ್ನ ಬೇಡಿಕೊಂಡು 3 ನಮಸ್ಕಾರ ಮಾಡಿ, ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ ನಿಮ್ಮ ಅನುಗ್ರಹ ಸದಾ ಇರಲಿ ಅಂತ ಬೇಡ್ಕೊತ ದಕ್ಷಿಣ ಭಾಗಕ್ಕೆ ಮುಖ ಮಾಡಿ 3 ನಮಸ್ಕಾರ ಮಾಡಿ ಮೇಲೆ ಕೂಡ ಎತ್ಕೊಂಡೋಗಿ ಒಂದು ಎಡೆನ ಅವ್ರ ಹೆಸರಲ್ಲಿ ಮೇಲೆ ಇಡ್ತಾ ಇದ್ದೀವಿ. ಮೇಲೆ ಇಟ್ಬಿಟ್ಟು ಅದ್ರ ಜೊತೆಗೆ 1 ಲೋಟ ನೀರು ಸಹ ಇಟ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಮತ್ತೆ ಕೆಳಗಡೆ ಬಂದು ಮತ್ತೊಮ್ಮೆ ಬೇಡಿಕೊಂಡು ಇಟ್ಟಿರೋ ಎಡೆಗಳನ್ನೆಲ್ಲ ನಾವೆಲ್ಲರೂ ಸ್ವೀಕರಿಸಿದ್ದೀವಿ. ಇದೆಲ್ಲ ಆದಮೇಲೆ ನಾವು ದೀಪಗಳನ್ನ ಹಚ್ಚಿರೋದು ಬೆಟ್ಟ ಹತ್ತಿದ ಮೇಲೆ ನಮ್ಮ ತಾತ ಫೋಟೋ ಎಲ್ಲ ಯಥಾಸ್ಥಾನದಲ್ಲಿ ಇಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಸಾಯಂಕಾಲ ಅಮಾವಾಸ್ಯೆ ಪೂಜೆ ಮಾಡಿಕೊಂಡು ನಾವು ನಮ್ಮ ಗಾಡಿಗಳಿಗೂ ನಮ್ಮ ಮನೆಗೂ ಎಲ್ಲ ಕುಂಬಳಕಾಯಿಯಿಂದ ದೃಷ್ಟಿ ತಗೊಂಡಿದ್ದೀವಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ.